Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಒಂದು ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministry. ಎಬೆನೆನ್ಸ್ ಮಿನಿಸ್ಟ್ರಿಯ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to the book of Joshua, chapter 1, verses 6 to 9. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಭಾಗವನ್ನು ತೆಗೆದುಕೊಳ್ಳೋಣ. ಯೋಶುವನು 1ನೇ ಅಧ್ಯಾಯ 6ನೇ ವಚನದಿಂದ. Be strong and courageous, because you will lead these people to inherit the land I swore to their forefathers to give them. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಏಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. Be strong and very courageous. Be careful to obey all the law my servant Moses gave you. Do not turn from it to the right or to the left, that you may be successful wherever you go. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಸಹ ಕೃತಜ್ಞನಾಗುವಿ. Do not let this book of the law depart from your mouth. Meditate on it day and night, so that you may be careful to do everything written in it. Then you will be prosperous and successful. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Have I not commanded you? Be strong and courageous. Do not be terrified. Do not be discouraged. For the Lord your God will be with you wherever you go. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. The followers of Jesus Christ have a spiritual enemy who desires your defeat. ನಿಜವಾದ ಯೇಸು ಕ್ರಿಸ್ತನ ಹಿಂಬಾಲಕರಿಗೆ ಆತ್ಮಿಕವಾದಂತ ಶತ್ರು ಇದ್ದಾನೆ. ಆತನ ಆಸೆ ಯಾವಾಗ್ಲೂ ನಮ್ಮನ್ನ ಸೋಲಿಸಬೇಕು ಅನ್ನೋದೇ. The devil wants to make you a pile of ashes. ಶತ್ರು ನಮ್ಮನ್ನು ಬೂದಿಯಾಗಿ ಮಾರ್ಪಡಿಸ್ಬೇಕು ಅಂತ ಬಯಸ್ತಾನೆ. He wants to destroy relationships and grab the hearts of children not to fear the Lord. ಆತನು ನಮ್ಮ ಸಂಬಂಧಗಳನ್ನು ಹಾಳು ಮಾಡಿ ನಮ್ಮ ದೇವರಿಗೆ ಭಯಪಡದಂತೆ ಆ ಮಕ್ಕಳ ಹೃದಯವನ್ನು ಆತನು ಸೆರೆ ಹಿಡಿಯುವನಾಗಿದ್ದಾನೆ. For success in life and prosper, meditate word of God and worship. ನಮ್ಮ ಜೀವಿತದಲ್ಲಿ ನಾವು ಯಶಸ್ಸನ್ನ ಕಾಣ್ಬೇಕು ಅಂದ್ರೆ, ಸಮೃದ್ಧಿ ಆಗ್ಬೇಕು ಅಂದ್ರೆ ದೇವರ ವಾಕ್ಯದ ಧ್ಯಾನವನ್ನು ಮತ್ತು ಆರಾಧನೆಯನ್ನು ಮಾಡುವಂತರಾಗಬೇಕು. Ancient Israel were going to the promised land. ಆ ಒಂದು ಪೂರ್ವಕಾಲ ಇಸ್ರಾಯೇಲರು ಅವರು ದೇವರು ಮಾಡಿದಂತ ವಾಗ್ದಾನ ದೇಶಕ್ಕೆ ಹೋಗಲ್ಪಟ್ರು. But they had to destroy the fortified city of Jericho. ಹೋಗಬೇಕಾದ್ರೆ ಅವ್ರಿಗೆ ಎದುರಾಗಿ ನಿಂತಹ ಒಂದು ಕೋಟೆ ಕೊತ್ತಲುಗಳನ್ನ ಅವರು ಕೆಡವಿ ಹಾಕಬೇಕಾಯ್ತು, ಆ ಯೆರಿಕೋ ಕೋಟೆಯನ್ನ. They couldn't go any further until these walls fell. ಆ ಒಂದು ಗೋಡೆಗಳು ಮುರಿಯದೆ ಅವರು ಅದರಿಂದ ಪ್ರವೇಶಿಸುವುದಕ್ಕೆ ಆಗ್ಲಿಲ್ಲ. Joshua looked upon the Lord for help. ಆ ಒಂದು ಸಮಯದಲ್ಲಿ ಯೋಶುವನು ದೇವರನ್ನು ದೃಷ್ಟಿಸ್ತಾನೆ, ಆತನ ಸಹಾಯವನ್ನ. He saw a man standing with sword in his hand. ಆ ಸಮಯದಲ್ಲಿ ಒಬ್ಬ ಮನುಷ್ಯನು ಆ ಒಂದು ಕತ್ತಿಯನ್ನು ಹಿಡಿದುಕೊಂಡು ನಿಂತಿರುವುದನ್ನ, ಆತನ ಕೈಯಲ್ಲಿ ಹಿಡಿದುಕೊಂಡಿರುವುದನ್ನ ನೋಡ್ತಾನೆ. He was the commander of the army of the Lord. ಆತನು ಸೇನೆಗಳ ಕರ್ತನ ಒಂದು ದೂತನು.
The man was Lord Jesus and Joshua worshipped him. ಆ ಮನುಷ್ಯ ಯಾರಂದ್ರೆ ಯೇಸು ಕ್ರಿಸ್ತನೇ ಆ ವ್ಯಕ್ತಿಗೆ ಯೋಶುವನು ಆರಾಧಿಸಿದ. Joshua was asked to take off his shoes and asked him to get in line behind him. ಆತನು ಹಾಕಿದಂತ ಪಾದರಕ್ಷೆಯನ್ನು ತೆಗೆದುಹಾಕುವಂತ ಆ ದೂತನು ಕೇಳಿಕೊಂಡ. ಅಷ್ಟೇನೆ ಅಲ್ಲ, ಸೊ ನಂತರ ಆತನ ಇದ್ದಂತ ಒಂದು ಆತನ ಹಿಂಬದಿಯಲ್ಲಿ ಬಾ ಅಂತ ಹೇಳಿದ. ಆತನ ಹಿಂಬದಿಯ ಮಾರ್ಗದಲ್ಲಿ ಸರಿ ಮಾಡಿಕೊಂಡು ಬಾ ಅಂತ. Joshua was asked to remove shoes polluted with sin of the world before Jesus allowed him to worship. ಯೇಸು ಕ್ರಿಸ್ತನ ಆರಾಧಿಸುವುದಕ್ಕೆ ಮೊದಲು ಯೋಶುವನನ್ನ ದೇವರು ಕೇಳಿಕೊಂಡ್ರು, ನಿನ್ನ ಒಂದು ಪಾದರಕ್ಷೆಯನ್ನು ತೆಗೆದಾಕು, ಅದು ಒಂದು ಈ ಲೋಕದ ಪಾಪದ ಅಶುದ್ಧತೆಗೆ ಒಳಗಾಗಿದೆ ಅಂತ ಹೇಳಿದ್ರು. Worship God for who God is and what God had done. ನಾವು ಕರ್ತನು ಯಾರಾಗಿದ್ದೇನೆ ಅಂತ ನಾವು ಆತನ ಆರಾಧಿಸ್ಬೇಕು, ಆತನ ಏನ್ ಮಾಡಿದ್ದಾನೆ ಅನ್ನೋದನ್ನ ನಾವು ನೆನೆಸಿ ಆರಾಧಿಸ್ಬೇಕು. God reveals himself by his word and spirit. ದೇವರು ತನ್ನ ವಾಕ್ಯದ ಮೂಲಕ ತನ್ನನ್ನೇ ತಾನು ಪ್ರಕಟಿಸಿಕೊಂಡಿದ್ದಾನೆ, ಆತ್ಮನ ಮೂಲಕವಾಗಿ. The Gospel according to John chapter 4 verses 23 and 24. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ ಮತ್ತು 24ನೇ ವಚನವನ್ನು ನೋಡಿಕೊಳ್ಳೋಣ. Yet a time is coming and has now come when the true worshippers will worship the Father in spirit and truth, for they are the kind of worshippers the Father seeks. ಸತ್ಯ ಭಾವದಿಂದ ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? God is spirit and his worshippers must worship in spirit and in truth. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲೇ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. Jesus is looking for true worshippers. ಯೇಸು ಕ್ರಿಸ್ತರು ನಿಜವಾದ ಆರಾಧಕರನ್ನ ಈ ದಿನ ಎದುರು ನೋಡ್ತಾ ಇದ್ದಾರೆ. True worshippers listen to the word of God, repent and ready to take off shoes. ನಿಜವಾದ ಆರಾಧಕರು ಯಾರು ಅಂತಂದ್ರೆ ಆ ದೇವರ ವಾಕ್ಯವನ್ನು ಕೇಳಿ ನಂತರ ಪಶ್ಚಾತ್ತಾಪ ಪಟ್ಟು ಅವರಲ್ಲಿದ್ದಂತ ಒಂದು ಪಾಪದ ಜೀವಿತವನ್ನು ಬಿಟ್ಟು ಅವರ ಪಾದರಕ್ಷೆಗಳನ್ನು ತೆಗೆದಾಕಿ ಬರುವಂತದೇ ಆಗಿದೆ. Remove filth of sin in our life. ನಮ್ಮ ಜೀವಿತದಲ್ಲಿ ಇರುವಂತಹ ಒಂದು ಪಾಪದ ಜೀವನವನ್ನು ಬಿಟ್ಟು ಬಿಡಬೇಕು, ತೆಗೆದಾಕಬೇಕು. Get out of bitterness and evil attitude in your life for steady progress in spiritual life. ಆತ್ಮಿಕವಾಗಿ ನಾವು ಮುಂದುವರಿಯಬೇಕಾದ್ರೆ ನಮ್ಮಲ್ಲಿ ಇರುವಂತಹ ಒಂದು ಕಹಿತನ, ಕೆಟ್ಟ ಒಂದು ವರ್ತನೆಗಳು ನಮ್ಮ ಜೀವಿತದಿಂದ ಬಿಟ್ಟು ಬಿಡಬೇಕು. All strongholds of the enemy are to be broken. ಎಲ್ಲ ಒಂದು ಶತ್ರುವಿನ ಕೋಟೆಗಳು ಮುರಿಯಲ್ಪಡುತ್ತೆ ಹಾಗೆ ಮಾಡುವುದಾದ್ರೆ. God's people worshipped them and the Jericho wall collapsed. ದೇವ ಮಕ್ಕಳುಗಳು ಕರ್ತನನ್ನು ಆರಾಧಿಸಿದ್ರು, ಆಗ ಯೆರಿಕೋ ಗೋಡೆ ಮುರಿಯಲ್ಪಟ್ಟು ಬೀಳಲ್ಪಡ್ತು. God commanded Joshua to go around the walls of Jericho for 6 days, once every day, and 7 times on the 7th day. ಯೋಶುವನಿಗೆ ದೇವರು ಆಜ್ಞಾಪಿಸಿ ಹೇಳಿದ್ರು, ಆ ಒಂದು ಯೆರಿಕೋ ಕೋಟೆಯನ್ನು ನೀನು 6 ದಿವಸಗಳು ಸುತ್ತು, 7ನೇ ದಿನ 7 ಬಾರಿ ನೀನು ಸುತ್ತು ಅಂತ ಹೇಳಿದ್ರು. God commanded the 7 priests blow horns with the ark of the covenant in front of them and all the people behind the ark of the covenant. ಆ ಸಮಯದಲ್ಲಿ ದೇವರು ಯಾಜಕರುಗಳಿಗೆ ಆಜ್ಞಾಪಿಸಿದ್ರು, ನೀವುಗಳು ಆ ಕೊಂಬುಗಳನ್ನು ಊದಿರಿ, ಮುಂದೆ ಮುದ್ರ ಮಂಜೂಷವು ಹೋಗ್ಲಿ,
ಆ ಸಮಯದಲ್ಲಿ ನೀವು ಊದಿರಿ ಅಂತ ಹೇಳಿದ್ರು. They encircled the wall of Jericho once a day for the first 6 days, and then encircled the city 7 times on the 7th day. ಅವರು 6 ದಿವಸ ಸಹ ಅದೇ ರೀತಿಯಾಗಿ ಸುತ್ತಿ ಆರ್ಭಟಿಸಿ ಕೂಗಿದರು. ನಂತರ 7ನೇ ದಿವಸ 7 ಬಾರಿ ಸುತ್ತಿ ಅವರು 7ನೇ ಬಾರಿ ದೇವರನ್ನ ದೊಡ್ಡ ಸ್ವರದಿಂದ ಆರ್ಭಟಿಸಿದರು. After the horn sounded a great blow, the Israelites shouted, and the city walls fell beneath them. ಆ ಸಮಯದಲ್ಲಿ ಆ ಒಂದು ತುತ್ತೂರಿ ಊದಿದ ನಂತರವಾಗಿ ಇದೊಂದು ದೊಡ್ಡ ಶಬ್ದದಿಂದ ಇಸ್ರಾಯೇಲರು ಕೂಗಿದರು. ಆ ಪಟ್ಟಣದ ಗೋಡೆಯು ಮುರಿದು ಬಿತ್ತು. Bible says battle belongs to God. ಸತ್ಯವೇದ ಹೇಳುತ್ತದೆ, ಯುದ್ಧವು ಕರ್ತನದೇ. Trust the Lord for uprooting all the mountains that hinder success and progress. ನಮ್ಮ ಜೀವಿತದ ಯಶಸ್ಸು ಮತ್ತು ಪ್ರಗತಿಗೆ ಅಡ್ಡಲಾಗಿರುವಂತ ಎಲ್ಲಾ ಒಂದು ಕೋಟೆಗಳನ್ನು ನಾವು ಕರ್ತನ ಮೇಲೆ ಭರವಸೆ ಇಡುವುದರಿಂದನೇ ಅವುಗಳನ್ನು ಮುರಿದಾಕಬಹುದು. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.